ಚಲಿಸುತ್ತಿದ್ದ ಬೈಕ್ನಿಂದ ಯುವತಿ ಬಿದ್ದು ಸಾವನ್ನಪ್ಪಿರುವಂತಹ ಪ್ರಕರಣ ಸಂಭವಿಸಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಸಂಭವಿಸಿರುವ ಘಟನೆ ಇದು. ರಸ್ತೆಯಲ್ಲಿ ಇರುವಂತಹ ಹಂಪ್ಸ್ ಕಾಣದೆ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಅಪಘಾತ ಸಂಭವಿಸಿದೆ. ಸತ್ಯಮಂಗಲ ಬಡಾವಣೆ ರಮ್ಯಾ 23 ವರ್ಷ ಸಾವನ್ನಪ್ಪಿದ್ದಾರೆ. ಮತ್ತೋರ್ವ ಯುವತಿ ಸ್ವಾತಿ 24 ವರ್ಷ ವಯಸ್ಸು, ಇವರಿಗೆ ಗಾಯಗಳಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಖಾಸಗಿ ಕಾಲೇಜಿನಲ್ಲಿ ಅಂತಿಮ ವರ್ಷದ MCA ಓದ್ತಾ ಇದ್ರು ರಮ್ಯಾ. ಹೆಲ್ಮೆಟ್ ಧರಿಸದೆ ಬುಲೆಟ್ ಬೈಕ್ ಓಡಿಸ್ತಾ ಇದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಬುಲೆಟ್ ಬೈಕ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎದುರಿಗೆ ಹಂಪ್ಸಿತ್ತು. ಇದೇ ವೇಳೆ ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಬೈಕ್ ಅಪಘಾತದಲ್ಲಿ ಒಬ್ಬ ಯುವತಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಏನಿದು ಘಟನೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹಾಸನದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಸತ್ಯಮಂಗಲ ಬಡಾವಣೆಯ ರಮ್ಯಾ ಸುಮಾರು 23 ವರ್ಷದ ಯುವತಿ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಒಂದು ಚಲಿಸುತ್ತಿದ್ದ ಬೈಕ್ ನಲ್ಲಿ, ಅಂದ್ರೆ ಬೈಕ್ ನ ಓಡಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿದ್ದಂತಹ ಹಂಪ್ಸ್ ಕಾಣದೆ ನಿಯಂತ್ರಣ ತಪ್ಪಿ ಈ ಘಟನೆ ಆಗಿರ್ತಕ್ಕಂಥದ್ದು. ಇಬ್ಬರು ಯುವತಿಯರು ಬೈಕ್ ನಲ್ಲಿ ಚಲಾವಣೆ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಓರ್ವ ಯುವತಿ ಸ್ಥಳದಲ್ಲಿ ಸಾವನ್ನಪ್ಪಿರುವಂತದ್ದು. ಮತ್ತೊಬ್ಬ ಯುವತಿ ಸ್ವಾತಿ ಎಂಬುವ 24 ವರ್ಷದ ಯುವತಿಗೆ ಈಗಾಗಲೇ ಗಾಯವಾಗಿದೆ. ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಈ ರಮ್ಯಾ ಏನಿದ್ದಾರೆ, ಇವರು ಖಾಸಗಿ ಕಾಲೇಜಿನ MCA ಫೈನಲ್ ಇಯರ್ ಓದುತ್ತಿದ್ದಂತಹ ರಮ್ಯಾ ಅವರ ಮನೆಯಲ್ಲಿ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಶೋಕ ಮುಡುಗಟ್ಟಿದೆ ಅಂತಾನೆ ಹೇಳ್ಬೋದು. ಹೆಲ್ಮೆಟ್ ಧರಿಸದೆ ಬುಲೆಟ್ ಅನ್ನ ರೈಡ್ ಮಾಡ್ತಿದ್ದಂತಹ ವೇಳೆ ಈ ಅವಘಡ ನಡೆದಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಸನ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ನೋಡಿ, ಇಬ್ರು ಕೂಡ ಯುವತಿಯರು, 23 ಮತ್ತು 24 ವರ್ಷದ ಯುವತಿಯರು ಹೆಲ್ಮೆಟ್ ಧರಿಸದೆ ಈ ರೀತಿ ಬುಲೆಟ್ ನಲ್ಲಿ ಸಂಚಾರ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಅದರಲ್ಲೂ ಹಂಪ್ಸ್ ಅವ್ರಿಗೆ ಕಾಣಿಸಿಲ್ಲ. ಅಂತ ಸಂದರ್ಭದಲ್ಲಿ ಆಯತಪ್ಪಿ ಅಪಘಾತ ಆಗಿ ಓರ್ವ ಯುವತಿ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಇದರಲ್ಲಿ ಯಾರ್ದು ತಪ್ಪು ಅಂತ ಮೇಲ್ನೋಟಕ್ಕೆ ಹೇಳೋದಾದ್ರೆ ಪೊಲೀಸರ ಮಾಹಿತಿ ಪ್ರಕಾರ ಹೆಲ್ಮೆಟ್ ಹಾಕದೇನೆ ಬರುವಂತದ್ದು ಮೊದಲನೇದು ಯುವತಿಯರ ತಪ್ಪು ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಆ ಹಂಪ್ಸ್ ಹಾಕಿದಾರಲ್ಲ, ಹಂಪ್ಸ್ನ ಅಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ಲಿಕ್ಕೆ ಜಾಸ್ತಿ ಹೆಚ್ಚಾಗಿ ತುಂಬಾ ವೇಗವಾಗಿ ಓಡಾಡ್ತಾ ಇರ್ತವೆ. ಅಂತವನ್ನ ತಡೆಗಟ್ಟಕ್ಕೆ ಹಂಪ್ಸ್ ಅನ್ನ ಕೂಡ ಹಾಕಿರ್ತಾರೆ. ಇವ್ರು ಹಂಪ್ಸ್ ನೋಡ್ದೇನೆ ಬೈಕ್ ಏನಾದ್ರು ವೇಗವಾಗಿ ಓಡ್ತಿದ್ರ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಇದರಲ್ಲಿ ಮೂಡುತ್ತೆ. ಒಟ್ಟಾರೆ ಈಗ ಸದ್ಯಕ್ಕೆ ಇಬ್ಬರು ಯುವತಿಯರು, ಅದರಲ್ಲಿ ಒಬ್ರು ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ, ಮತ್ತೊಬ್ರು ಖಾಸಗಿ ಆಸ್ಪತ್ರೆಗೆ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗೆ. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.